ಕಟ್ಟಡ ನಿರ್ಮಾಣದಲ್ಲಿ ದಿನನಿತ್ಯವೂ ಸಾಕಷ್ಟು ಕೆಲಸಗಳು ಬರುತ್ತೆ. ಆದರೆ ಆ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮತ್ತು ನಾಜೂಕಾಗಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದೇ ಒಬ್ಬ ಇಂಜಿನಿಯರ್ನ ಕರ್ತವ್ಯವಾಗಿರುತ್ತೆ. ಸೊ ಎಲ್ಲರೂ ಕೆಲಸಗಳನ್ನು ಮಾಡ್ತಾರೆ, ಆದರೆ ಅದರ ಒಂದು ಪ್ರೊಸೀಜರ್ನ ಅನುಸಾರ ಆ ಒಂದು ಕೆಲಸವನ್ನು ಯಾವ ರೀತಿ ಮಾಡಬೇಕು. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಇದು 3 ಫ್ಲೋರ್ನ ಒಂದು ಬಿಲ್ಡಿಂಗು. ಮೊದಲು ಇದು 2 ಫ್ಲೋರ್ ಇತ್ತು. ಅದಾದಮೇಲೆ ನಾವು 3ನೇ ಫ್ಲೋರ್ ಎತ್ತಬೇಕು ಅಂದ್ಕೊಂಡಾಗ ನಮಗೆ ಅಲ್ಲಿ ಡೊವೆಲ್ಸ್ ಇರಲಿಲ್ಲ ಸ್ಟೇರ್ ಕೇಸ್ಗೆ. ಸೊ ಡೊವೆಲ್ಸನ್ನು ನಾವು ಬಿಟ್ಕೊಳೋದಕ್ಕೆ ಈ ಒಂದು ಲಾಕ್ ಫಿಕ್ಸಿಟನ್ನು ಬಳಸಿ ಯಾವ ರೀತಿಯಾಗಿ ರಾಡ್ಗಳನ್ನು ಇಲ್ಲಿ ಫಿಕ್ಸ್ ಮಾಡಿದ್ದೀವಿ ಅಂತ ನೋಡೋದೇ ಈ ಒಂದು ವಿಡಿಯೋನ ಉದ್ದೇಶ. ಇಲ್ಲಿ ನಾವು ಲಾಕ್ ಫಿಕ್ಸಿಟ್ P-ಯನ್ನು ಬಳಸ್ತಾ ಇರೋದ್ರಿಂದ ಇದರ ಒಂದು ಇನಿಷಿಯಲ್ ಪ್ರಿಪರೇಷನ್ ಯಾವ ರೀತಿ ಇರಬೇಕು ಅಂದರೆ, ಡ್ರಿಲ್ ಹೋಲ್ಗಳನ್ನು ನಾವು 3 ರಿಂದ 4 ಇಂಚು ಇದರೊಳಗಡೆ ಹಾಕ್ಕೊಂಡು ಅಲ್ಲಿ ಆ ಒಂದು ಸ್ಯಾಂಡು, ಅಡ್ಡಿ, ಗಲೀಜು ಏನೇ ಇದ್ರೂ ಅದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. ನೀರಿನ ಮುಖಾಂತರ ಅದನ್ನು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದ ಕೆಲಸ. ಯಾಕಂದರೆ ನಾವು ರಾಡನ್ನು ಕೂರಿಸ್ತೀವಿ, ಕೆಮಿಕಲನ್ನು ಹಾಕ್ತೀವಿ, ಆದರೆ ಅದರ ಒಳಗಡೆ ಏನಾದರೂ ಡ್ರೈ ಆಗಿಲ್ಲ ಅಂತ ಹೇಳಿದ್ರೆ, ಕಚಡ ಅದೇ ರೀತಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಅದು ಕೆಮಿಕಲ್ನ ವರ್ಕ್ ಮಾಡೋದಕ್ಕೆ ಬಿಡೋದಿಲ್ಲ. ಆ ರಾಡ್ಗಳು ಸರಿಯಾಗಿ ಹೋಗಿ ಲಾಕ್ ಆಗೋದಿಲ್ಲ ಈ ಒಂದು ಕಾಂಕ್ರೀಟ್ನ ಮೆಂಬರ್ನ ಒಳಗಡೆ. ಸೊ ಹಾಗಾಗಿ ನಾವು ಹೋಲ್ಗಳನ್ನು ಎಷ್ಟು ನಾಜೂಕಾಗಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತೀವೋ ಅದರ ಮೇಲೆ ಆ ಒಂದು ಕೆಮಿಕಲ್ನ ವರ್ಕಿಂಗ್ ಕೆಪಾಸಿಟಿ ಅವಲಂಬಿತವಾಗಿರುತ್ತೆ. ಸೊ ಹಾಗಾಗಿ ಕ್ಲೀನಿಂಗ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಇಲ್ಲ ಅಂತ ಹೇಳಿದ್ರೆ ನಾವು ಏನೇ ಕೆಲಸ ಮಾಡಿದ್ರು, ಎಂಥ ಕೆಮಿಕಲ್ಲೇ ಹಾಕಿದ್ರು ಅದು ನಾವು ಅಂದುಕೊಂಡಂತಹ ಒಂದು ರಿಸಲ್ಟನ್ನು ನಮಗೆ ಕೊಡೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ನಾವು ನೀರಿನಿಂದ ವಾಶ್ ಮಾಡಿ ಹೋಲ್ಗಳನ್ನು ಪ್ರತ್ಯೇಕವಾಗಿ ನಾವು ಕ್ಲೀನ್ ಮಾಡಿಕೊಂಡು, ಸೊ ಈ ರೀತಿ ಡ್ರೈ ಆಗೋವರೆಗೂ ನಾವು ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಡ್ರೈ ಆಗಿದೆ, ಒಳಗಡೆ ಯಾವುದೇ ರೀತಿಯಾದ ಗಲೀಜಿಲ್ಲ ಅಂತ ನಾವು ಖಾತ್ರಿ ಪಡಿಸ್ಕೊಂಡ ಮೇಲೆ ನಾವು ಕೆಮಿಕಲನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ಕೆಮಿಕಲಲ್ಲಿ ಏನು ಬರುತ್ತೆ, ಬೇಸ್ ಮತ್ತು ಸೊಲ್ಯೂಷನ್ 2 ಬರುತ್ತೆ. ಬೇಸ್ ಅಂದರೆ ಪೌಡರ್ ಇರುತ್ತೆ, ಸೊಲ್ಯೂಷನ್ ಅಂತ ಹೇಳಿದ್ರೆ ಲಿಕ್ವಿಡ್ ಇರುತ್ತೆ. ಆ ಒಂದು ಪೌಡರ್ ಮತ್ತು ಲಿಕ್ವಿಡನ್ನು ನಾವು ಒಂದೇ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದು ರಾಡ್ಗೆ ಅಪ್ಲೈ ಮಾಡಿಕೊಂಡು ಮತ್ತು ಹೋಲ್ನಲ್ಲಿ ಕೂಡ ನಾವು ಆ ಒಂದು ಕೆಮಿಕಲನ್ನು ಹಾಕ್ಕೊಂಡು ಅದು ಓವರ್ಫ್ಲೋ ಆಗಬೇಕು. ನಾವು ರಾಡನ್ನು ಹೋಲಲ್ಲಿ ಇಟ್ಟಾಗ ಆ ಒಂದು ಕೆಮಿಕಲ್ ಓವರ್ಫ್ಲೋ ಆಗಬೇಕು. ಸೊ ರಾಡಿನ ಸುತ್ತಲೂ ಆ ಒಂದು ಕೆಮಿಕಲ್ಲು ಸೆಟ್ ಆಗಬೇಕಾಗುತ್ತೆ. ಸೊ ಈ ರೀತಿ ಮಾಡಿಕೊಂಡು ನಾನು ಡೊವೆಲ್ಸನ್ನು ಇಟ್ಕೊಬೋದು.